ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡಂತಹ ಕೆ ಸಾಲುಂಡಿ ಗ್ರಾಮಕ್ಕೆ ಶಾಸಕರಂತಹ ಜಿಟಿ ದೇವೇಗೌಡರು ಆಗಮಿಸಿದ್ದಾರೆ. ನಮ್ಮ ಜೊತೆ ಜಿಟಿ ದೇವೇಗೌಡರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುಮಾರು 48ಕ್ಕೂ ಹೆಚ್ಚು ಮಂದಿ ಸರ್ ಅಸ್ವಸ್ಥರಾಗಿದ್ದಾರೆ, ಒಬ್ಬ ಮೃತಪಟ್ಟಿದ್ದಾನೆ ಸರ್. ಯಾರು ಹೊಣೆ? ನೋಡಿ, ಈ ಗ್ರಾಮ ಕೆ ಸಾಲುಂಡಿ ಗ್ರಾಮ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತವೆ. ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಲಿ ಬರ್ತಕ್ಕಂಥ ಈ ಹಳ್ಳಿಗೆ UGD ಮಾಡಬೇಕು ಅಂತೇಳಿ ಟೆಂಡರ್ ಕರೆದು ಅಲ್ಲೇ 4 ವರ್ಷ ಆಯಿತು. 4 ವರ್ಷದಲ್ಲಿ ಟೆಂಡರ್ ಕರೆದು ಟ್ರಂಚ್ ಮಾಡಿ 3 ವರ್ಷದಲ್ಲಿ UGD ಮಾಡಿದ್ದಾರೆ. UGD ನೀರನ್ನ, ಟ್ರಂಚ್ ವಾಟರ್ನ ಸೆಪ್ಟಿಕ್ ಟ್ಯಾಂಕ್ಗೆ ಬಿಡಬೇಕು. ಸೆಪ್ಟಿಕ್ ಟ್ಯಾಂಕ್ಗೆ ಬಿಟ್ಟಿಲ್ಲ, ಹಳ್ಳಕ್ಕೆ ಹೋಗ್ತಾ ಇದೆ. ಈ ಹಳ್ಳದ ಕೆಳಗಡೆ ಬೋರ್ವೆಲ್ ಇದೆ. ಬೋರ್ ಕೊರೆದಿರೋದು, ಇಲ್ಲಿ ಕುಡಿಯೋ ನೀರು ಬರ್ತಕ್ಕಂಥ ಬೋರ್ ಪಕ್ಕದಲ್ಲೇ ಈ ಹಳ್ಳದ ನೀರು, UGD ನೀರು ಹೋಗ್ತಾ ಇದೆ. ಅದು ಕನೆಕ್ಟ್ ಆಗಿ ಈ ರೀತಿ ಅನಾಹುತಕ್ಕೆ ಕಾರಣ ಆಗಿದೆ. ಹೊಣೆ ಯಾರು ಸರ್ ಈ ಸಾವಿಗೆ? ಹೊಣೆ ನಗರಾಭಿವೃದ್ಧಿ ಪ್ರಾಧಿಕಾರ. ಪ್ರತಿ ವರ್ಷ ನಾವು ಗಲಾಟೆ ಮಾಡೋದು ಒಂದೇ ಒಂದು, ಅರ್ಧಂಬರ್ಧ ಮಾಡಿರ್ತಕ್ಕಂಥ UGD ಸೆಪ್ಟಿಕ್ ಟ್ಯಾಂಕ್ಗಳನ್ನು ಕಂಪ್ಲೀಟ್ ಮಾಡಿ, ಇಲ್ಲದೆ ಇದ್ರೆ ಅನಾಹುತ ಆಗ್ತದೆ ಅಂತ ಹೇಳ್ಕೊಂಡೇ ಬಂದಿದ್ದೀವಿ. ಅವರು ಸರ್ ನಿಧಿ 1, ನಿಧಿ 2, ನಿಧಿ 1ರಲ್ಲಿ ಖರ್ಚು ಮಾಡಕ್ಕೆ ಬರಲ್ಲ, ನಿಧಿ 2ರಲ್ಲಿ ಹೆಚ್ಚಿಗೆ ಹಣ ಬರಲ್ಲ, ಸಂಬಳಕ್ಕೆ ಸಾಲಲ್ಲ, ಮೇಂಟೆನ್ಸ್ ಸಾಲಲ್ಲ ಅಂತ ಹೇಳ್ತಾರೆ. ಆದರೂ UGD ಮಾಡಲಿಕ್ಕೆ ಏನೂ ತಾಪತ್ರೆ ಇಲ್ಲ. ಈ ಕಡೆ ಇಂಜಿನಿಯರ್ಗಳಾಗಲಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರೂ ಕೂಡ ಈ ಕಡೆ ನಾವು ಸರ್ವಾನುಮತದಿಂದ ಒತ್ತಾಯ ಮಾಡ್ಕೊಂಡ್ ಬಂದಿದ್ದೀವಿ, ಮೀಟಿಂಗಲ್ಲಿ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಬಟ್ ಅವಘಡ ಸಂಭವಿಸಿದ್ರೆ ಮುಂದೆ ಕ್ರಮ ಏನು ಸರ್? ಮುಂದೆ ಕ್ರಮ ಈಗ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ DH ಅವ್ರಿಗೆ, ನಮ್ಮ ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡು ಅಲ್ಲಿದ್ದಾಗ ಈ ಪ್ರಭು ಮತ್ತು ರಾಜು ಇವರೆಲ್ಲ ಬಂದಿದ್ರು ಅಲ್ಲಿಗೆ. ಹಿಂಗಾಗೋಗ್ಬಿಟ್ಟದೆ ಅಂದರೆ ಅಲ್ಲಿಂದ ಫೋನ್ ಮಾಡೋದು ಕೂಡ DH ಅವ್ರಿಗೆ ನೀವು ಕ್ಯಾಂಪ್ ಮಾಡಲೇಬೇಕು, ಎಲ್ಲಿಂದಾದ್ರು 4-5 ಜನ ಡಾಕ್ಟರ್ಗಳು ತಂದು ಹಾಕ್ಬೇಕು ಅಂತ ಕೂಡಲೇ ಅವರೆಲ್ಲ ಡಾಕ್ಟರ್ಗಳು ಕ್ಯಾಂಪ್ ಮಾಡೋದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ದೂರವಾಣಿ ಮಾಡಿದ್ದೆ, ಜಿಲ್ಲಾಧಿಕಾರಿಗಳಿಗೂ ಮಾಡಿದ್ದೆ. ಅವರು ರಾತ್ರಿ ಬಂದಿದ್ದಾರೆ, ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ. ನಮ್ಮ ತಹಶೀಲ್ದಾರ್ ಕೂಡ ನಿನ್ನೆಯಿಂದ ಇಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ಅಧಿಕಾರಿಗಳು ನಮ್ಮ ಚೀಫ್ ಆಫೀಸರ್ಗೆ ಹೇಳಿದೆ, ಆ ಕಲುಷಿತ ನೀರು ಸ್ಟಾಪ್ ಮಾಡಿ ಫಸ್ಟು ಟ್ಯಾಂಕರ್ ನೀರು ಕೊಡಬೇಕು ಅಂತ. ಅದನ್ನೀಗ ಮಾಡ್ತಿದ್ದಾರೆ. ಆದರೆ ಈಗ ಆಗೋಗ್ಬಿಟ್ಟಿದೆ. ಈಗ ಆಲ್ರೆಡಿ ಯಾರು ಸ್ವಲ್ಪ ಇಮ್ಮಿಡಿಯೇಟ್ ಆಗಿ ಹೋದ್ರು ಚೇತರಿಸ್ಕೊಳ್ತಾ ಇದ್ದಾರೆ. ಸ್ವಲ್ಪ 2 ದಿವಸ ಬಿಟ್ಟು ಹೋದವ್ರಿಗೆ ಹೆಚ್ಚು ಪ್ರಾಬ್ಲಮ್ ಆಗಿದೆ, ಯೂರಿನ್ನು ಇದು ಎಲ್ಲ ಪ್ರಾಬ್ಲಮ್ ಆಗಿದೆ. ಒಬ್ಬ ಡೆತ್ ಆಗಿದ್ದಾನೆ, ಇನ್ನೊಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ. ಇನ್ನು ಉಳಿದವರೆಲ್ಲರೂ ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ, ಎಲ್ಲರೂ ಹುಷಾರಾಗ್ತಾರೆ. ಮೃತ ಕುಟುಂಬಕ್ಕೆ ಪರಿಹಾರ ಅಥವಾ ಸಾಂತ್ವನ ಮೊದಲು ಇವ್ರ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು, ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಕ್ಕಂಥದ್ದು ಇದೆಲ್ಲ ಮಾಡ್ತಿದ್ದಾರೆ. ಪರಿಹಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸಿದ್ದೀನಿ, ಕೂಡಲೇ ನೀವು ಪರಿಹಾರ ಕೊಡಿಸ್ಬೇಕು. ಆಕ್ಸಿಡೆಂಟ್ ಆದರೂ ಪರಿಹಾರ ಕೊಟ್ಟಿದ್ದೀರಿ. ಆದ್ದರಿಂದ ಇದು ಈ ಆಗಿರ್ತಕ್ಕಂಥ ಕಲುಷಿತ ನೀರಿನ ಅವಾಂತರದಲ್ಲಿ ಆಗಿರ್ತಕ್ಕಂಥ ಡೆತ್ ಆಗಿರೋರಿಗೆ ಮತ್ತು ಹೆಚ್ಚು ಸೀರಿಯಸ್ ಆಗಿರೋರಿಗೆ ಇವರು ಎಲ್ಲರೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. ಈ ಸಣ್ಣ ಪುಟ್ಟ ಡ್ಯಾಮೇಜ್ ಬಂದಾಗ ದುಡ್ಡು ಕಟ್ಟಿ ಅಂತ ಆಸ್ಪತ್ರೆ ಹೇಳ್ತಾ ಇದ್ರು, ಅದನ್ನ ನಾನು ಕಟ್ಕೊಡ್ತೀನಿ, ನೀವು ಒಬ್ಬರು ತಗೋ ಕೇಳಬೇಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅದೆಲ್ಲ ವ್ಯವಸ್ಥೆನೂ ಕೂಡ ಆಗ್ತಾ ಇದೆ. ಮರಿಗೌಡರು ಮೂಡ ಅಧ್ಯಕ್ಷರು ಮಾತಾಡಿದೆ ನಾನು, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ತಪ್ಪಾಗಿದೆ, ನಾವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಅವ್ರ ಜೊತೆನೂ ಕೂಡ ಮಾತಾಡಿದೆ. ಇಷ್ಟು ಶಾಸಕ ಜಿಟಿ ದೇವೇಗೌಡ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.